ಜೈ ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 64 ಇವತ್ತು. ಎಕ್ಸಸೈಸ್, ಶೋಲ್ಡ್ರಿಗೆ ಎಕ್ಸಸೈಸ್ ಮಾಡಿದ್ದೀನಿ. ಏನ್ ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ನ್ಯಾಚುರಲಿ ಬಾಡಿ ಬಿಲ್ಡಿಂಗೇ ಇಂಪಾಸಿಬಲ್. ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಬಾಡಿ ಬಿಲ್ಡರ್ ಆ ಲೆವೆಲಿನ ಫಿಸಿಕ್ ತೋರ್ಸೋಕ್ಕಾಗಲ್ಲ, ಆ ಲೆವೆಲಲ್ಲಿ ಕಾಣಿಸೋಕ್ಕಾಗಲ್ಲ. ಅವ್ರ ಉಗುರಿಗೂ ಸಮ ಇರಲ್ಲ. ನಾವು ಯಾವುದೇ ಕಾರಣಕ್ಕೂ ಯಾರೂ ಪಲ್ಟಿ ಹೊಡೆದು ನಿಂತ್ರೂ ಸ್ಟಿರಾಯ್ಡ್ ಲೆಕ್ಕಕ್ಕೆ ಬರೋಕ್ಕಾಗಲ್ಲ. ಒಂದು ಔಟ್ಫಿಟ್ ಹಾಕಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಒಂದು 10-20 ಜನದ ಮಧ್ಯೆ ಎದ್ದು ಕಾಣಿಸ್ಬೇಕು. ತುಂಬ ಲೀನಾಗಿದ್ದರೆ, ನ್ಯಾಚುರಲ್ ಆಗಿ ಲೀನಾಗಿದ್ದರೆ ಶರ್ಟ್ ಬಿಚ್ಚಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಶರ್ಟ್ ಇದ್ದಾಗ ಶರ್ಟ್ ಹಾಕಿದ್ರೆ ಏನೂ ಕಾಣಿಸಲ್ಲ. ಅದಕ್ಕೋಸ್ಕರ ತುಂಬ ಲೀನಿಗೆ ಹೋಗ್ಬಿಡಿ. ಒಂದು ಮಿನಿಮಮ್ ಒಂದು 15% ಬಾಡಿ ಫ್ಯಾಟ್ ಮೇಂಟೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣುತ್ತೆ, ಬಾಡಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತು ಹೈಯೆಸ್ಟ್ ಬಜೆಟ್ ಇರೋ ಡಯಟ್ಗಳೆಲ್ಲ ಯೂಸ್ಲೆಸ್. ನಾನು ಇದನ್ನು ಪ್ರೂವ್ ಮಾಡಬೇಕು ಅಂತಲೇ ಸ್ಟೇಜ್ ಹತ್ತಾ ಇರೋದು. ಯಾವುದೇ ಸ್ಟೇಜ್ ಶೋ ಗೆಲ್ತೀನಿ, ನಾನು ಗೆದ್ದು ಬಂದುಬಿಟ್ಟು ದೊಡ್ಡದಾಗೇನೋ ಕಡದವಾಗ್ತೀನಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಇದನ್ನೇ ಪ್ರೂವ್ ಮಾಡ್ತಾ ಇರೋದು. ಅರ್ಥ ಆಗ್ತಿಲ್ಲ ಅಷ್ಟೇ ಯಾರಿಗೂ. ಆ ಬೇಡದಿಲ್ದಿರೋ ಇನ್ಫ್ಲುಯೆನ್ಸರ್ಸ್ಗಳನ್ನ ನೋಡ್ಬಿಟ್ಟು ತುಂಬ ಇಂಪ್ರೆಸ್ ಆಗಿಬಿಟ್ಟು ನಾನು ಹಿಂಗೆ ಆಗ್ತೀನಿ ಒಂದಿನ ಅಂತ ಡ್ರೀಮ್ಸ್ ಇಟ್ಕೊತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ಫ್ಲುಯೆನ್ಸರ್ಸ್ 99% ಇನ್ಫ್ಲುಯೆನ್ಸರ್ಸ್ ಸುಳ್ಳು. ಈಗ ನಾನು 8 ವರ್ಷದಿಂದ ಎಕ್ಸಸೈಸ್ ಮಾಡಿದ್ದೀನಿ. ನನಗೆ ಯಾಕೆ ಫುಲ್ಲು ಶೋಲ್ಡ್ರಲ್ಲಿ ಸ್ಟ್ರೈಷನ್ಸ್ಗಳೆಲ್ಲ ಇಲ್ಲ? ವೆಯ್ಟ್ ಕಟ್ ಮಾಡಿಬಿಟ್ಟು ನಾನು ಸ್ಟ್ರೈಷನ್ಸ್ ತೋರಿಸ್ಬೋದು, ಲೈಕ್ ಗೆರೆ ಎಲ್ಲ ತೋರಿಸ್ಬೋದು ವೆಯ್ಟ್ ಕಟ್ ಮಾಡಿ. ಪ್ರಯೋಜನ ಏನು ಗುರು? ಒಂದು ಟೀ ಶರ್ಟಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಆ ಥರ ಕಟ್ ಮಾಡಿ ಏನು ಪ್ರಯೋಜನ? ಅರ್ಥ ಆಗಿದೆ ಅನ್ಕೊತೀನಿ. ಇವತ್ತಿನ ಟಿಪ್ ಆಫ್ ದಿ ಡೇಲಿ ಯಾರು ಯೂತ್ಸು ಸ್ಟಿರಾಯ್ಡ್ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿರ್ತೀರಲ್ಲ, ಅವರಿಗೆಲ್ಲ ಇದು ಇಂಪಾರ್ಟೆಂಟ್ ಮೆಸೇಜು. ವಿತೌಟ್ ಸ್ಟಿರಾಯ್ಡ್ ಎಕ್ಸಸೈಸ್ ಮಾಡಿ, ನೀವು ಬಾಡಿನ ಬಿಲ್ಡ್ ಮಾಡಿ ಫಿಟ್ ಆಗಿದ್ದರೆ ಸಖತ್ ಯೂತ್ಫುಲ್ ಆಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ, ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ವಿತ್ ಸ್ಟಿರಾಯ್ಡ್ಸ್ ಮಾಡಿದ್ರೆ 15 ವರ್ಷದ ಹುಡುಗ 25 ವರ್ಷದ ಥರ ಕಾಣಿಸ್ತಾನೆ. ಪ್ಲಸ್ ಜೊತೆ ಮೈನಸ್ಸು ಬರುತ್ತೆ, ಎರಡು ಕ್ಯಾರಿ ಮಾಡಬೇಕಾಗತ್ತೆ. ಬಾಲ್ನೆಸ್ ಬರ್ಬೋದು, ಗೈನೋ ಬರ್ಬೋದು, ಬೇರೆ ಇನ್ನೊಂದೇನೋ ಬರ್ಬೋದು. ತುಂಬ ವೆರೈಟಿ ಆಫ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಖಂಡಿತ ನೀವು ಒಂದು ಸ್ಟೇಜ್ ಹತ್ತುತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸ್ಟೆರಾಯ್ಡ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಬಿ ನ್ಯಾಚುರಲ್, ಬಿ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.